ಎಲ್ರಿಗೂ ನಮಸ್ಕಾರ. ಉಜಿರೆಯ ಶ್ರೀ ಜನಾರ್ದನ ಸ್ವಾಮಿಗೆ ಬ್ರಹ್ಮಕಲಶೋತ್ಸವದ ಸಂಭ್ರಮ. ಇಲ್ಲಿ ಭಕ್ತಿ ಭಾವದ ರಂಗಿನ ಜೊತೆಗೆ ವಿದ್ಯುತ್ ದೀಪಾಲಂಕಾರಗಳು ಮತ್ತು ಹೂವಿನ ಅಲಂಕಾರದ ರಂಗು ಹೆಚ್ಚಾಗ್ತಾನೆ ಇದೆ. ಬನ್ನಿ, ಬ್ರಹ್ಮಕಲಶೋತ್ಸವದ ವಿದ್ಯುತ್ ದೀಪಾಲಂಕಾರ ಮತ್ತು ಹೂವಿನ ಅಲಂಕಾರದ ಮೆರಗನ್ನ ನೋಡ್ಕೊಂಡು ಬರೋಣ. ಉಜಿರೆಯ ಜನಾರ್ದನ ದೇವಸ್ಥಾನದ ಪುನಃ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ. ಅತ್ಯಂತ ಭವ್ಯವಾಗಿ ನಿರ್ಮಾಣಗೊಂಡಂತಹ ವಿಜಯ ಗೋಪುರ ಮತ್ತು ದೇವಸ್ಥಾನದ ಒಳಾಂಗಣದ ಏನು ಕೆಲಸಗಳಿದೆ, ಮರದ ಕೆತ್ತನೆ ಕೆಲಸ ಇರ್ಬೋದು ಅಥವಾ ದೇವಳದ ಗರ್ಭಗುಡಿಯ ಕೆಲಸಗಳಿರ್ಬೋದು, ಇದು ಇವತ್ತು ಭಕ್ತಾದಿಗಳಿಗೆ ಹೆಚ್ಚಿನ ಆಕರ್ಷಣೆಯನ್ನು ಉಂಟು ಮಾಡಿ ಇವತ್ತು ದೇವಸ್ಥಾನದ ಒಂದು ಸಂದರ್ಶನವನ್ನು ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಇಲ್ಲಿನ ಅಲಂಕಾರಗಳು, ಹೂವಿನ ಅಲಂಕಾರಗಳು ಮತ್ತು ಚಪ್ಪರ ಇತ್ಯಾದಿಗಳು ಕೂಡ ಭಕ್ತಾದಿಗಳ ಒಂದು ಆಕರ್ಷಣೆಗೆ ಒಳಗಾಗಿದೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವಿಶೇಷವಾಗಿ ರಾಜಗೋಪುರ, ಅದೇ ರೀತಿ ಬ್ರಹ್ಮರಥ, ಪುಷ್ಪರಥ. ದೇವರು ಈ ವರ್ಷದಲ್ಲಿ ಆ ಹೊಸವಾದಂಥ ಬ್ರಹ್ಮರಥದಲ್ಲಿ ಕೂತು ವಿರಾಜಮಾನರಾಗಿ ಆ ರಥೋತ್ಸವ ನಡೆಯಲಿಕ್ಕಿದೆ ಮಾರ್ಚ್ 11ನೇ ತಾರೀಕು. ಅದೇ ರೀತಿ ಹೂವಿನ ಅಲಂಕಾರ, ಪೇಟೆ ಅಲಂಕಾರ, ಅನ್ನಛತ್ರ, ಅದೇ ರೀತಿ ಮುಖ್ಯ ವೇದಿಕೆ ಬಹಳ ಅಚ್ಚುಕಟ್ಟಾಗಿ ಕಾರ್ಯಕರ್ತರ ಹಗಲು ರಾತ್ರಿ ಶ್ರಮದಿಂದಾಗಿ ಒಳ್ಳೆ ರೀತಿಯಲ್ಲಿ ಮೂಡಿ ಬಂದಿದೆ. ಎನ್ನ ಒಂದು 2ನೇ ಬ್ರಹ್ಮಕಲಶದ ಅಲಂಕಾರದ ಉಸ್ತುವಾರಿಯನ್ನು ಮಲ್ತಂದಿಲ್ಲ ಸ್ಟಾರ್ಟ್ ಮಲ್ತ ಇನ್ನು ಕಾಂಡೆ ಸಾಧಾರಣ 2 ಗಂಟೆ ಮುಟ್ಟ ಆತಂದು ಇಟ್ಲೊಂಜಿ 10-12 ಜನ ಇತ್ತ ಡೆಕೋರೇಷನ್ ಇಟ್ಟು. ಲೈಟಿಂಗ್ಸ್ ಅಂತೂ ತುಂಬಾ ವಿಜೃಂಭಣೆಯಾಗಿ ನಡೀತಿದೆ. ಇದು ಖಾಲಿ ನಮ್ಮ ಉಜಿರೆ ಜನಾರ್ದನ ದೇವಸ್ಥಾನದ ಜಾತ್ರೆ ಅಲ್ಲ, ಇದು ಮನೆ ಹಬ್ಬ, ಮನೆ ಜಾತ್ರೆ ಕೂಡ ಆಗಿದೆ. ನೋಡ್ಲಿಕ್ಕೆ ತುಂಬಾ ಖುಷಿ ಅನಿಸ್ತದೆ. ಹಗಲು ರಾತ್ರಿ ತುಂಬಾ ಜನ ಶ್ರಮ ವಹಿಸಿ ಕೆಲಸ ಮಾಡಿದ್ದಾರೆ. ಪ್ರತಿ ಒಂದು ಹಂತದಲ್ಲೂ ಅನ್ನದಾನದಲ್ಲಿ ಇರ್ಬೋದು, ಸುಮಾರು ಕೌಂಟರ್ಗಳಾಗಿದೆ, ಉಗ್ರಾಣದಲ್ಲಾಗಿರ್ಬೋದು, ಆಮೇಲೆ ಹೊರೆ ಕಾಣಿಕೆ ಆಗಿರ್ಬೋದು, ಆ ಕಡೆ ಇನ್ನ ಧಾರ್ಮಿಕ ಫಂಕ್ಷನ್ಗಳಲ್ಲಿ ಸಭಾ ಮಂಟಪಗಳಾಗಿರ್ಬೋದು, ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಎಲ್ಲೆಲ್ಲೂ ಪ್ರತಿಯೊಂದು ನಮ್ಮ ಸಿದ್ಧವನದಿಂದ ಹಿಡಿದು ಉಜಿರೆ ಜನಾರ್ದನ ಸ್ವಾಮಿ ದೇವಸ್ಥಾನ ತನಕನು ಪ್ರತಿಯೊಂದನ್ನು ವಿದ್ಯುತ್ ದೀಪಾಲಂಕಾರಗಳಿಂದ ಎಲ್ಲ ಅಂಗಡಿ ಮುಂಗಟ್ಟುಗಳ ಮುಂದೆ ದೀಪಾಲಂಕಾರ ಮಾಡಿ ಉಜಿರೆ ಒಂದು ಕಂಗೊಳಿಸ್ತಾ ಇದೆ. ಇದು ನೋಡಕ್ಕೆ ಸುಮಾರು ಜನ ಬರ್ತಾ ಇದ್ದಾರೆ. ನಮಗೂ ಕೂಡ ಖುಷಿ ಆಗುತ್ತೆ. ಪ್ರತಿದಿನ ನಾವು ಜಾತ್ರೆ ತರನೇ ನಡೀತಿದೆ, ಮನೆ ಹಬ್ಬ ಅನ್ನಿಸ್ತಾ ಇದೆ. ಇದು ಖಾಲಿ ಉಜಿರೆ ಎಲ್ಲ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಖುಷಿ ಆಗುತ್ತೆ, ಪ್ರತಿದಿನ ಬರ್ಲಿಕ್ಕೂ ಖುಷಿ ಆಗ್ತದೆ. ಧನ್ಯವಾದಗಳು. ಬ್ರಹ್ಮಕಲಶೋತ್ಸವದ ವಿವಿಧ ರೀತಿಯ ವಿಶೇಷತೆಗಳಲ್ಲಿ ಇಲ್ಲಿ ನಡೆಯುವಂತಹ ಅಲಂಕಾರಗಳು ಕೂಡ ಒಂದು. ಇಲ್ಲಿ ನಡೆಯುವಂತಹ ಅಷ್ಟೂ ದಿನದ ಬ್ರಹ್ಮಕಲಶೋತ್ಸವದಲ್ಲಿ ಜನಾರ್ದನ ಸ್ವಾಮಿ ವಿವಿಧ ರೀತಿಯ ಅಲಂಕಾರಗಳಲ್ಲಿ ಕಣ್ಗೊಳಿಸ್ತಾ ಇದ್ದಾರೆ. ನೀವು ಬಂದು ಜನಾರ್ದನ ಸ್ವಾಮಿಯ ಆಶೀರ್ವಾದವನ್ನ ಪಡೆಯುವುದರ ಜೊತೆಗೆ ಅಲಂಕಾರವನ್ನು ಕೂಡ ಕಣ್ತುಂಬಿಕೊಳ್ಳಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಅರ್ಚಿತ್ ಜೈನ್ ಹಾಗೂ ಹನುಮೇಶ್ ಜೊತೆ ನಾನು ಅರ್ಚನಾ ಸಾಲಿಯನ್, ಪತ್ರಿಕೋದ್ಯಮ ವಿಭಾಗ, ನಮ್ಮೂರ ವಾರ್ತೆ, SDMC ಉಜಿರೆ.